ಇದ್ದಾವೆ. ತಜ್ಞ ವೈದ್ಯರುಗಳೇ ಇದು ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಸಿವಿಯಾರಿಟಿ ಎಷ್ಟಿದೆ ಅಂದ್ರೆ ಒಂದ್ಸರಿ ತಗೊಂಡ್ರು ಅದು ಅಪಾಯಕಾರಿನ ಅಥವಾ ಅದು ಅದರ ಸಿವಿಯಾರಿಟಿ ಏನು, ಗಂಭೀರತೆ ಏನು, ಇದರದ್ದು ಏನೆಲ್ಲ ಡೀಟೇಲ್ಸ್ ಇದೆ? ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಲ್ಲೊಂದ್ ಕಡೆ ಕ್ಯಾಪಿಟಲ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳಿ ದೇಶವನ್ನ ಕರೆಯಲಾಗ್ತಾ ಇತ್ತು. ಇನ್ನು 5 ವರ್ಷಗಳ ಕಾಲ ಬಿಟ್ರೆ ಹೃದಯಾಘಾತದ ಕ್ಯಾಪಿಟಲ್ ಕೂಡ ಭಾರತ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಇನ್ನು ರಾಜ್ಯದಲ್ಲೂ ಕೂಡ ಪ್ರತಿನಿತ್ಯ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರ ಫೆಬ್ರವರಿ ತಿಂಗಳಿನಲ್ಲೇ ಒಂದು ಸಮಿತಿಯನ್ನ ರಚಿಸುವ ಮೂಲಕ ಒಂದಿಷ್ಟು ಹೃದಯಾಘಾತದ ಅಧ್ಯಯನವನ್ನ ಮಾಡಿ ಅಂತ, ಜೊತೆಗೆ ಇತ್ತೀಚೆಗೆ ಹಾಸನದಲ್ಲಿ ಮೇಲಿಂದ ಮೇಲೆ ಏನು ಪ್ರಕರಣಗಳಾಗ್ತಾ ಇದೆ ಇದಕ್ಕೂ ಕೂಡ ಒಂದು ಟೆಕ್ನಿಕಲ್ ಟೀಮ್ ಅನ್ನ ರೆಡಿ ಮಾಡಿ ಅದರ ಹೊಣೆಗಾರಿಕೆಯನ್ನ ಜಯದೇವ ಆಸ್ಪತ್ರೆಯ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಜಯದೇವ ಆಸ್ಪತ್ರೆಯ ತಂಡದವರು ನಿರಂತರವಾಗಿ ಈ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರುವಂತದ್ದು. ಅಧ್ಯಯನದಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಅದರಲ್ಲಿ ಒಂದು ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಈ ಗರ್ಭ ನಿರೋಧಕ ಮಾತ್ರೆಗಳು ಜೊತೆಗೆ ಪೇನ್ ಕಿಲ್ಲರ್ಸ್ ಅಂತಹ ಮಾತ್ರೆಗಳು ತಗೊಂಡಂತಹ ಸಂದರ್ಭದಲ್ಲಿ ಅದು ಕೂಡ ಬ್ಲಡ್ ಕ್ಲಾಟ್ ಆಗಿ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂಭವ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಯಾವುದೇ ಒಂದು ಮಾತ್ರೆಯನ್ನ ತಗೊಂಡಾಗ ಅದರ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಆದ್ರೆ ಸಿವಿಯರ್ ಸೈಡ್ ಎಫೆಕ್ಟ್ ಆಗುವಂತಹ ವಿಚಾರ ಈ ಒಂದು ಸ್ಟಡಿಯಲ್ಲಿ ಬಹಿರಂಗ ಆಗ್ತಾ ಇದೆ. ಯಾಕಂದ್ರೆ ಗರ್ಭನಿರೋಧಕ ಮಾತ್ರೆಗಳನ್ನ ನಿರಂತರವಾಗಿ ಅಂದ್ರೆ ಒಂದೆರಡು ಸತಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಅದನ್ನೇ ಒಂದು ರೀತಿಯಲ್ಲಿ ರುಟೀನ್ ಆಗಿ ತಗೊಳ್ಳುವಂತದ್ದು, ಅದನ್ನೇ ಅಡಿಕ್ಷನ್ ರೀತಿಯಲ್ಲಿ ತಗೊಳ್ಳುವಂತದ್ದನ್ನ ಮಾಡಬೇಕಾದ ಸಂದರ್ಭದಲ್ಲಿ ಇದು ಬ್ಲಡ್ ಕ್ಲಾಟ್ ಆಗಿ ಬ್ಲಡ್ ಕ್ಲಾಟ್ ನಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಇತ್ತೀಚೆಗೆ ರಾಜ್ಯದಲ್ಲಿ ಜೊತೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಕೇಸಸ್ ತಗೊಂಡಾಗ ಮಹಿಳೆಯರ ಹಾರ್ಟ್ ಅಟ್ಯಾಕ್ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ಸ್ಟಡಿ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರೆಗಳಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರ ಗಂಭೀರವಾದಂತಹ ವಿಚಾರವನ್ನ ಸರ್ಕಾರದ ಮಟ್ಟದಲ್ಲಿ ಗಮನವನ್ನ ಸೆಳೀಬೇಕು, ಸರ್ಕಾರಕ್ಕೆ ಇದನ್ನ ತಿಳಿಸಬೇಕು ಅಂತ ಹೇಳಿ ರಿಪೋರ್ಟ್ ನ ರೆಡಿ ಮಾಡಿ ಆರೋಗ್ಯ ಸಚಿವರ ಗಮನಕ್ಕೆ ತಂದು ನಂತರ ಸರ್ಕಾರಕ್ಕೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಫೆಬ್ರವರಿನಲ್ಲಿ ತಗೊಂಡಂತಹ ಏನ್ ವರದಿ ಇದೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಸಾಕಷ್ಟು ವಿಚಾರಗಳು ಅಂದ್ರೆ ಕೋವಿಡ್ ನಿಂದ ಲಸಿಕೆಯಿಂದ ಏನಾದರೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ, ಯಾವ ಅಂಶಗಳಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಮುಂಚೆ ಎಲ್ಲ ಪುರುಷರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇತ್ತು, ಅಂದ್ರೆ ಮಹಿಳೆಯರಿಗೆ ಅಂತಹ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಮಹಿಳೆಯರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತಹ ಬೆನ್ನಲ್ಲಿ ಅದಕ್ಕೇನು ಕಾರಣ ಅಂತ ಹುಡ್ಕೊಂಡು ಹೊರಟಾಗ ಈ ಎಲ್ಲ ಅಂಶಗಳು ಕೂಡ ಬಹಿರಂಗ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ದೀಪ್ತಿ, ಇನ್ನು ಆ ಮಾತ್ರೆಗಳು ಯಾವ್ಯಾವ ಮಾತ್ರೆಗಳು ಅಂತ ಏನಾದ್ರೂ ಲಿಸ್ಟ್ ಔಟ್ ಮಾಡಿದ್ದಾರಾ? ಅದನ್ನ ಪಬ್ಲಿಕ್ ಗೆ ಅನೌನ್ಸ್ ಮಾಡ್ತಾರಾ ಅಥವಾ ಬ್ಯಾನ್ ಮಾಡುವಂತದ್ದು ಏನಾದ್ರೂ ಆಗತ್ತಾ? ಹೇಗೆ ಸರ್ಕಾರದ ಗಮನಕ್ಕೆ ತರ್ತಾರಂತೆ, ಎಷ್ಟು ತುರ್ತಾಗಿ ಗಮನಕ್ಕೆ ತರ್ತಾರಂತೆ? ಜೊತೆಗೆ ಈಗ ಹಾಗಲ್ಲ ಅಂತಂದ್ರೆ ಬೇರೆ ಏನು ಅದಕ್ಕೆ ಪರಿಹಾರ ಏನು? ಈಗ ಗರ್ಭನಿರೋಧಕ ಮಾತ್ರೆಗಳಲ್ಲಿ ಯಾವ್ದು ತಗೊಂಡ್ರೆ ಅದು ಒಳ್ಳೇದು, ಯಾವ್ದು ಒಳ್ಳೇದಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡೇ ತಗೋಬೇಕಾ? ವೈದ್ಯರು ಇದಕ್ಕೆ ಪರಿಹಾರ ಏನ್ ಹೇಳ್ತಿದ್ದಾರೆ? ಅಂದ್ರೆ ಈ ಸ್ಟಡಿಯಲ್ಲಿ ಎಲ್ಲಾ ರೀತಿಯ ವಿಚಾರಗಳನ್ನ ಕೂಡ ತಗೊಳ್ತಾ ಇದ್ದಾರೆ. ಕೇಸ್ ಸ್ಟಡಿ ಸಲುವಾಗಿ 250ಕ್ಕೂ ಹೆಚ್ಚು ಮಹಿಳೆಯರನ್ನ ಈ ಒಂದು ಅಧ್ಯಯನದಲ್ಲಿ ಒಳಪಡಿಸಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಮಾತ್ರೆಗಳನ್ನ ಯಾರು ತಗೊಂಡಿದ್ರು, ಪೇನ್ ಕಿಲ್ಲರ್ಸಿನ ಸೈಡ್ ಎಫೆಕ್ಟ್ ಏನಾಗಿತ್ತು, ಬ್ಲಡ್ ಕ್ಲಾಟಿಂಗಿಗೆ ಇದು ಹೇಗೆ ಕಾರಣ ಆಗುತ್ತೆ, ಇಂತಿಷ್ಟೇ ಮಾತ್ರೆ ತಗೊಂಡಾದ ನಂತರ ಇದು ಬ್ಲಡ್ ಕ್ಲಾಟ್ ಆಗುತ್ತಾ ಅಥವಾ ಇಂಡಿವಿಜುವಲ್ ಇದರ ಮೇಲೆ ಇದು ಅಂದ್ರೆ ಆಧಾರ ಆಗುತ್ತಾ, ಒಬ್ಬರಿಂದ ಒಬ್ಬರಿಗೆ ಇದೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಯಾವ ರೀತಿಯಾಗಿ ಯಾವ ಮಾತ್ರೆಗಳನ್ನ ಲಿಸ್ಟ್ ಔಟ್ ಮಾಡ್ತಾರೆ ಅಂತ. ಆದ್ರೆ ಅಧ್ಯಯನದಲ್ಲಿ ಅದು ಮಾಡುವಂತಹ ಸಾಧ್ಯತೆ ಇದೆ. ಸರ್ಕಾರದ ಗಮನಕ್ಕೆ ತಂದು ಈ ಲಿಸ್ಟ್ ನ ಹೇಳುವಂತದ್ದು ಅಥವಾ ಒಂದಿಷ್ಟು ಮಾತ್ರೆಗಳನ್ನ, ಹೈ ಡೋಸೇಜ್ ಮಾತ್ರೆಗಳನ್ನ ಬ್ಯಾನ್ ಮಾಡುವಂತಹ ಆಲೋಚನೆ ಇದೆಯಾ ಗೊತ್ತಿಲ್ಲ. ಅದೆಲ್ಲನೂ ಕೂಡ ಕೂತ್ಕೊಂಡು ತಜ್ಞರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಆ ಒಂದು ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ತಕ್ಷಣಕ್ಕಂತೂ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಸರ್ಕಾರಕ್ಕೆ ಇನ್ನೆರಡು ದಿನಗಳಲ್ಲಿ ಈ ವಿಚಾರವಾಗಿ ವರದಿಯನ್ನ ಸಲ್ಲಿಸುವಂತಹ ತೀರ್ಮಾನವನ್ನ ಜಯದೇವ ಆಸ್ಪತ್ರೆ ನಿರ್ದೇಶಕರು ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದೀಪ್ತಿ. ಡೀಟೇಲ್ಸ್ಗಾಗಿ ತಜ್ಞ ವೈದ್ಯರುಗಳೇ ಇದು ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಸಿವಿಯಾರಿಟಿ ಎಷ್ಟಿದೆ ಅಂದ್ರೆ ಒಂದ್ಸರಿ ತಗೊಂಡ್ರು ಅದು ಅಪಾಯಕಾರಿನ ಅಥವಾ ಅದು ಅದರ ಸಿವಿಯಾರಿಟಿ ಏನು, ಗಂಭೀರತೆ ಏನು, ಇದರದ್ದು ಏನೆಲ್ಲ ಡೀಟೇಲ್ಸ್ ಇದೆ?
ರಾಜ್ಯದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕ್ಯಾಪಿಟಲ್ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳಿ ದೇಶವನ್ನ ಕರೆಯಲಾಗ್ತಾ ಇತ್ತು. ಇನ್ನು 5 ವರ್ಷಗಳ ಕಾಲ ಬಿಟ್ರೆ ಹೃದಯಾಘಾತದ ಕ್ಯಾಪಿಟಲ್ ಕೂಡ ಭಾರತ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಇನ್ನು ರಾಜ್ಯದಲ್ಲೂ ಕೂಡ ಪ್ರತಿನಿತ್ಯ ಹೃದಯಾಘಾತದ ಪ್ರಕರಣಗಳು ಹೆಚ್ಚಳ ಆಗ್ತಾ ಇರುವಂತದ್ದು. ಹೀಗಾಗಿ ಸರ್ಕಾರ ಫೆಬ್ರವರಿ ತಿಂಗಳಿನಲ್ಲೇ ಒಂದು ಸಮಿತಿಯನ್ನ ರಚಿಸೋ ಮೂಲಕ ಒಂದಿಷ್ಟು ಹೃದಯಾಘಾತದ ಅಧ್ಯಯನವನ್ನ ಮಾಡಿ ಅಂತ, ಜೊತೆಗೆ ಇತ್ತೀಚೆಗೆ ಹಾಸನದಲ್ಲಿ ಮೇಲಿಂದ ಮೇಲೆ ಏನು ಪ್ರಕರಣಗಳಾಗ್ತಾ ಇದೆ ಇದಕ್ಕೂ ಕೂಡ ಒಂದು ಟೆಕ್ನಿಕಲ್ ಟೀಮ್ ಅನ್ನ ರೆಡಿ ಮಾಡಿ ಅದರ ಹೊಣೆಗಾರಿಕೆಯನ್ನ ಜಯದೇವ ಆಸ್ಪತ್ರೆಯ ನಿರ್ದೇಶಕರಿಗೆ ಕೊಟ್ಟಿದ್ದಾರೆ. ಹೀಗಾಗಿ ಜಯದೇವ ಆಸ್ಪತ್ರೆಯ ತಂಡದವರು ನಿರಂತರವಾಗಿ ಈ ಬಗ್ಗೆ ಅಧ್ಯಯನವನ್ನ ಮಾಡ್ತಾ ಇರುವಂತದ್ದು. ಅಧ್ಯಯನದಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಬಹಿರಂಗ ಆಗ್ತಾ ಇದೆ. ಅದರಲ್ಲಿ ಒಂದು ಶಾಕಿಂಗ್ ವಿಚಾರ ಏನು ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಈ ಗರ್ಭ ನಿರೋಧಕ ಮಾತ್ರೆಗಳು ಜೊತೆಗೆ ಪೇನ್ ಕಿಲ್ಲರ್ಸ್ ಅಂತಹ ಮಾತ್ರೆಗಳು ತಗೊಂಡಂತಹ ಸಂದರ್ಭದಲ್ಲಿ ಅದು ಕೂಡ ಬ್ಲಡ್ ಕ್ಲಾಟ್ ಆಗಿ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಂಭವ ಹೆಚ್ಚಾಗ್ತಾ ಇದೆ ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಯಾವುದೇ ಒಂದು ಮಾತ್ರೆಯನ್ನ ತಗೊಂಡಾಗ ಅದರ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಆದ್ರೆ ಸಿವಿಯರ್ ಸೈಡ್ ಎಫೆಕ್ಟ್ ಆಗುವಂತಹ ವಿಚಾರ ಈ ಒಂದು ಸ್ಟಡಿಯಲ್ಲಿ ಬಹಿರಂಗ ಆಗ್ತಾ ಇದೆ. ಯಾಕಂದ್ರೆ ಗರ್ಭನಿರೋಧಕ ಮಾತ್ರೆಗಳನ್ನ ನಿರಂತರವಾಗಿ ಅಂದ್ರೆ ಒಂದೆರಡು ಸತಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ಅದನ್ನೇ ಒಂದು ರೀತಿಯಲ್ಲಿ ರುಟೀನ್ ಆಗಿ ತಗೊಳ್ಳುವಂತದ್ದು, ಅದನ್ನೇ ಅಡಿಕ್ಷನ್ ರೀತಿಯಲ್ಲಿ ತಗೊಳ್ಳುವಂತದ್ದನ್ನ ಮಾಡಬೇಕಾದ ಸಂದರ್ಭದಲ್ಲಿ ಇದು ಬ್ಲಡ್ ಕ್ಲಾಟ್ ಆಗಿ ಬ್ಲಡ್ ಕ್ಲಾಟ್ ನಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗಾಗಿ ಇತ್ತೀಚೆಗೆ ರಾಜ್ಯದಲ್ಲಿ ಜೊತೆಗೆ ರಾಜಧಾನಿ ಬೆಂಗಳೂರಿನಲ್ಲಿ ಕೇಸಸ್ ತಗೊಂಡಾಗ ಮಹಿಳೆಯರ ಹಾರ್ಟ್ ಅಟ್ಯಾಕ್ ಕೇಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಇದನ್ನ ಗಮನದಲ್ಲಿಟ್ಕೊಂಡು ಸ್ಟಡಿ ಮಾಡಿದಂತಹ ಸಂದರ್ಭದಲ್ಲಿ ಮಾತ್ರೆಗಳಿಂದನೂ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರ ಗಂಭೀರವಾದಂತಹ ವಿಚಾರವನ್ನ ಸರ್ಕಾರದ ಮಟ್ಟದಲ್ಲಿ ಗಮನವನ್ನ ಸೆಳೀಬೇಕು, ಸರ್ಕಾರಕ್ಕೆ ಇದನ್ನ ತಿಳಿಸಬೇಕು ಅಂತ ಹೇಳಿ ರಿಪೋರ್ಟ್ ನ ರೆಡಿ ಮಾಡಿ ಆರೋಗ್ಯ ಸಚಿವರ ಗಮನಕ್ಕೆ ತಂದು ನಂತರ ಸರ್ಕಾರಕ್ಕೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಫೆಬ್ರವರಿನಲ್ಲಿ ತಗೊಂಡಂತಹ ಏನ್ ವರದಿ ಇದೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಸಾಕಷ್ಟು ವಿಚಾರಗಳು ಅಂದ್ರೆ ಕೋವಿಡ್ ನಿಂದ ಲಸಿಕೆಯಿಂದ ಏನಾದರೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆಯಾ, ಯಾವ ಅಂಶಗಳಲ್ಲಿ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮುಂಚೆ ಎಲ್ಲ ಪುರುಷರಿಗೆ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇತ್ತು, ಅಂದ್ರೆ ಮಹಿಳೆಯರಿಗೆ ಅಂತಹ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರಲಿಲ್ಲ. ಇತ್ತೀಚೆಗೆ ಮಹಿಳೆಯರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಾ ಇರುವಂತಹ ಬೆನ್ನಲ್ಲಿ ಅದಕ್ಕೇನು ಕಾರಣ ಅಂತ ಹುಡ್ಕೊಂಡು ಹೊರಟಾಗ ಈ ಎಲ್ಲ ಅಂಶಗಳು ಕೂಡ ಬಹಿರಂಗ ಆಗ್ತಾ ಇದೆ. ಶ್ರೀಲಕ್ಷ್ಮಿ, ದೀಪ್ತಿ, ಇನ್ನು ಆ ಮಾತ್ರೆಗಳು ಯಾವ್ಯಾವ ಮಾತ್ರೆಗಳು ಅಂತ ಏನಾದ್ರೂ ಲಿಸ್ಟ್ ಔಟ್ ಮಾಡಿದ್ದಾರಾ? ಅದನ್ನ ಪಬ್ಲಿಕ್ ಅನೌನ್ಸ್ ಮಾಡ್ತಾರಾ ಅಥವಾ ಬ್ಯಾನ್ ಮಾಡುವಂತದ್ದು ಏನಾದ್ರೂ ಆಗತ್ತಾ? ಹೇಗೆ ಸರ್ಕಾರದ ಗಮನಕ್ಕೆ ತರ್ತಾರಂತೆ? ಎಷ್ಟು ತುರ್ತಾಗಿ ಗಮನಕ್ಕೆ ತರ್ತಾರಂತೆ? ಜೊತೆಗೆ ಈಗ ಹಾಗಲ್ಲ ಅಂತಂದ್ರೆ ಬೇರೆ ಏನು ಅದಕ್ಕೆ ಪರಿಹಾರ ಏನು? ಈಗ ಗರ್ಭನಿರೋಧಕ ಮಾತ್ರೆಗಳಲ್ಲಿ ಯಾವ್ದು ತಗೊಂಡ್ರೆ ಅದು ಒಳ್ಳೇದು, ಯಾವ್ದು ಒಳ್ಳೇದಲ್ಲ, ಡಾಕ್ಟರ್ನ ಕನ್ಸಲ್ಟ್ ಮಾಡೇ ತಗೋಬೇಕಾ? ವೈದ್ಯರು ಇದಕ್ಕೆ ಪರಿಹಾರ ಏನ್ ಹೇಳ್ತಿದ್ದಾರೆ? ಅಂದ್ರೆ ಈ ಸ್ಟಡಿಯಲ್ಲಿ ಎಲ್ಲಾ ರೀತಿಯ ವಿಚಾರಗಳನ್ನ ಕೂಡ ತಗೊಳ್ತಾ ಇದ್ದಾರೆ. ಕೇಸ್ ಸ್ಟಡಿ ಸಲುವಾಗಿ 250ಕ್ಕೂ ಹೆಚ್ಚು ಮಹಿಳೆಯರನ್ನ ಈ ಒಂದು ಅಧ್ಯಯನದಲ್ಲಿ ಒಳಪಡಿಸಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಮಾತ್ರೆಗಳನ್ನ ಯಾರು ತಗೊಂಡಿದ್ರು, ಪೇನ್ ಕಿಲ್ಲರ್ಸಿನ ಸೈಡ್ ಎಫೆಕ್ಟ್ ಏನಾಗಿತ್ತು, ಬ್ಲಡ್ ಕ್ಲಾಟಿಂಗಿಗೆ ಇದು ಹೇಗೆ ಕಾರಣ ಆಗುತ್ತೆ, ಇಂತಿಷ್ಟೇ ಮಾತ್ರೆ ತಗೊಂಡಾದ ನಂತರ ಇದು ಬ್ಲಡ್ ಕ್ಲಾಟ್ ಆಗುತ್ತಾ ಅಥವಾ ಇಂಡಿವಿಜುವಲ್ ಇದ್ರ ಮೇಲೆ ಇದು ಅಂದ್ರೆ ಆಧಾರ ಆಗುತ್ತಾ, ಒಬ್ಬರಿಂದ ಒಬ್ಬರಿಗೆ ಇದೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಆಗಿದೆಯಾ ಅನ್ನೋದ್ರ ಬಗ್ಗೆ ಈ ಒಂದು ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಯಾವ ರೀತಿಯಾಗಿ ಯಾವ ಮಾತ್ರೆಗಳನ್ನ ಲಿಸ್ಟ್ ಔಟ್ ಮಾಡ್ತಾರೆ ಅಂತ. ಆದ್ರೆ ಅಧ್ಯಯನದಲ್ಲಿ ಅದು ಮಾಡುವಂತಹ ಸಾಧ್ಯತೆ ಇದೆ. ಸರ್ಕಾರದ ಗಮನಕ್ಕೆ ತಂದು ಈ ಲಿಸ್ಟ್ ನ ಹೇಳುವಂತದ್ದು ಅಥವಾ ಒಂದಿಷ್ಟು ಮಾತ್ರೆಗಳನ್ನ, ಹೈ ಡೋಸೇಜ್ ಮಾತ್ರೆಗಳನ್ನ ಬ್ಯಾನ್ ಮಾಡುವಂತಹ ಆಲೋಚನೆ ಇದೆಯಾ ಗೊತ್ತಿಲ್ಲ. ಅದೆಲ್ಲನೂ ಕೂಡ ಕೂತ್ಕೊಂಡು ತಜ್ಞರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ಆ ಒಂದು ಪಟ್ಟಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ತಕ್ಷಣಕ್ಕಂತೂ ಆರೋಗ್ಯ ಸಚಿವರ ಗಮನಕ್ಕೆ ತಂದು ಸರ್ಕಾರಕ್ಕೆ ಇನ್ನೆರಡು ದಿನಗಳಲ್ಲಿ ಈ ವಿಚಾರವಾಗಿ ವರದಿಯನ್ನ ಸಲ್ಲಿಸುವಂತಹ ತೀರ್ಮಾನವನ್ನ ಜಯದೇವ ಆಸ್ಪತ್ರೆ ನಿರ್ದೇಶಕರು ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.